ಫ್ರೈಡೇ ಮಾರ್ನಿಂಗಿಂದನೇ ವೀಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಎದ್ದಿದ್ದು 7:30 5 ಗಂಟೆಗೆ ಎದ್ದೇಳೋಣ ಅಂದ್ಕೊಂಡೆ. ಯಾಕೋ ಇಲ್ಲಿ ಊರಿಗೆ ಬಂದಮೇಲಂತೂ ಎದ್ದೇಳೋಕ್ಕೆ ಆಗ್ತಾಯಿಲ್ಲ. ಅಲ್ಲಾದರೆ 3 ಗಂಟೆ 4 ಗಂಟೆಗೆಲ್ಲ ಎದ್ದೇಳ್ತೀನಲ್ಲ, ಇಲ್ಲಂತೂ ಎದ್ದೇಳೋಕ್ಕೆ ಆಗ್ತಾಯಿಲ್ಲ. 7 ಗಂಟೆ 7:30 ಆ ಥರ ಎದ್ದೇಳ್ತಾ ಇದ್ದೀನಿ. ಇನ್ನು ಟೀ ಮಾಡಿಕೊಟ್ಟೆ, ಟೀ ಕುಡಿದ್ರು. ಜೋಳ ಕುಯ್ಕೊಬರಕ್ಕೆ ಹೋಗಿದ್ದಾರೆ. ಅಷ್ಟೊತ್ತಿಗೆ ನಾನು ಒಂದು ರಾಶಿ ಪಾತ್ರೆ ಬಿದ್ದಿದೆ, ಪಾತ್ರೆ ತೊಳೆದು ಮನೆ ಒರೆಸಿ ತಿಂಡಿ ಮಾಡಿ ಇದಿಷ್ಟಕ್ಕೆ ನನ್ನ ಕೆಲಸ. ಆಮೇಲೆ ಸಿಟಿಗೆ ಹೋಗೋದಿದೆ, ಒಂದು ಸ್ವಲ್ಪ ದೇವರಿಗೆ ಮಡ್ಲಕ್ಕಿ ಕೊಡೋಣ ಅಂತೇಳಿ ಸ್ಯಾರಿ ತಗೊಬರ್ಬೇಕಿತ್ತು, ಸ್ಯಾರಿ ಬಳೆ ಅದನ್ನು ತಗೊಬರಕ್ಕೆ ಹೋಗಬೇಕು. ಇನ್ನು ಇವತ್ತು ದೇವ್ರು ಬರೋದಿರುತ್ತೆ ಸಂಜೆ. ಆಮೇಲೆ ಅಕ್ಕಪಕ್ಕ ದೇವಸ್ಥಾನಕ್ಕೆ ಹೋಗಿ ಹಣ್ಣು ತುಪ್ಪ ಮಾಡಿಸ್ಕೊಬರೋದಿರುತ್ತೆ. ಇವತ್ತಿನ ದಿನ ಹೇಗೆಲ್ಲ ಹೋಗುತ್ತೆ ನೋಡೋಣ. ಹಾಗೇ ಹೆಂಗಿದೆ, ಇನ್ನೂ ಬೆಡ್ಶೀಟ್ ಕೂಡ ಮಡಿಸಿಲ್ಲ. ಇನ್ನು ನೆನ್ನೆ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಇವಾಗ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು. ಇವತ್ತು ನಮ್ಮ ಮನೆಯವ್ರು ತಂದಿರೋ ಬಟ್ಟೆ ಎಲ್ಲ ಹಂಗಂಗೆ ಇದೆ, ಅದನ್ನೆಲ್ಲ ಎತ್ತಿಟ್ಕೊಬಿಟ್ಟು ಗುಡಿಸಿ ಒರೆಸಿ ಸಿಂಪಲಾಗಿ ನೆನೆಲ್ಲ ನೀಟಾಗಿ ಡೀಪ್ ಕ್ಲೀನ್ ಅಂತ ಮಾಡಾಯಿತು. ಇವಾಗ ಸಿಂಪಲಾಗಿ ಗುಡಿಸ್ಕೊಂಡು ಒರೆಸ್ಕೊಂಡು ಬೇಗ ಪಾತ್ರೆ ತೊಳೆಯೋದಿದೆ, ಪಾತ್ರೆ ತೊಳೆದ್ಬಿಟ್ಟು ಅವಲಕ್ಕಿ ಚಿತ್ರಾನ್ನ ಮಾಡೋಣ ಅಂದ್ಕೊಂಡಿದ್ದೀನಿ, ಅದನ್ನು ಮಾಡಬೇಕು. ಬೆಡ್ಶೀಟ್ ಮಾಡ್ಸೋಣ ಬಂದು 7:30 ಎದ್ದಿದ್ದೀನಿ. ಎದ್ದು ಟೀ ಮಾಡಿಕೊಟ್ಟು ಟೀ ಕುಡಿದು ಇವಾಗ ಜಸ್ಟ್ ಬಂದೆ ವಿಡಿಯೋ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಏನು ಗೊತ್ತಾ, ಇಲ್ಲಿಂದ ಅಲ್ಲಿ ಆ ಕಡೆ ಎಡ್ಜು ತನಕ ಕಬೋರ್ಡ್ಗಳಿದೆ, ಆದರೆ ಒಂದರಲ್ಲೂ ಬಟ್ಟೆ ಇಟ್ಟಿಲ್ಲ, ಎಲ್ಲ ಖಾಲಿ. ಇದೊಂದರಲ್ಲಿ ಮಾತ್ರ ಎಕ್ಸ್ಟ್ರಾ ಬೆಡ್ಶೀಟ್ಗಳು ತುಂಬಿಟ್ಟಿದ್ದೀನಿ ಅಷ್ಟೇ. ಇನ್ನು ಅಷ್ಟು ಕಬೋರ್ಡ್ಗಳು ಖಾಲಿ. ಆ ಮನೇಲಂತೂ ಕಬೋರ್ಡ್ ಜಾಸ್ತಿನೇ ಇಲ್ಲ, ಸಿಂಪಲ್ ಆಗಿದೆ, ಅದಂತೂ ತುಂಬಿ ತುಳುಕ್ತಾ ಇದೆ. ಇಲ್ಲಿ ಬಂದಾಗ ಎಷ್ಟು ತೊಗೊಂಬರ್ತೀನಿ ಅಷ್ಟು ತೊಗೊಂಬಂದು ಮತ್ತೆ ರಿಟರ್ನ್ ತಗೊಂಡೋಗ್ತೀನಿ. ಹಾಗಾಗಿ ಮಾಡಿರೋದಿಲ್ಲ. ಆ ಡ್ರೆಸ್ಸಿಂಗ್ ಟೇಬಲ್ ಅಂತೂ ಫುಲ್ ಖಾಲಿ. ಡ್ರೆಸ್ಸಿಂಗ್ ಟೇಬಲ್ ಅಂತೂ ಏನು ಇಡ್ತಾನೆ ಇಲ್ಲ, ತೋರಿಸ್ತೀನಿ ಹೆಂಗಿದೆ ಅಂತ ಹೇಳ್ಬಿಟ್ಟು. ಇಲ್ಲೂ ಒಂದಿದೆ, ಇಲ್ಲಿ ಎಕ್ಸ್ಟ್ರಾ ಇಲ್ಲಿ ಬಾತ್ರೂಮು ಇದು ಎಕ್ಸ್ಟ್ರಾ ಕೋಟ್ ಎಲ್ಲ ಬರುತ್ತಲ್ಲ, ಅದು ಹ್ಯಾಂಗ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಅಯ್ಯೋ ಇದೆಂಥದ್ದು ಒಂದಿಟ್ಟಿದ್ದೀನಿ, ಫುಲ್ ಖಾಲಿ ಹೊಡಿತಾ ಇದೆ. ಇದೊಂದು ಫಿಲ್ ಆಗಿಲ್ವಲ್ಲ ಅಂತ ಬೇಜಾರು. ಇಲ್ಲಿ ಒಂಚೂರು ಏನು ಇಟ್ಟಿಲ್ಲ, ಮೇಲಿಂದ ಕೆಳಕ್ಕಂತ ಒಂಚೂರು ಏನು ಇಟ್ಟಿಲ್ಲ. ಇದಕ್ಕೆ ಐಟಮೇ ಜೋಡಿಸಿಲ್ಲ ನಾನಂತೂ. ಇನ್ನು ತಂದಿರೋದೆಲ್ಲ ಇಲ್ಲಿ ಕೆಳಗೆ ಡ್ರಾಯರ್ ಇದೆಯಾ, ಇದರಲ್ಲಿ ಒಂದು ಇಟ್ಟಿದ್ದೀನಿ. ಆಮೇಲೆ ಇದು ಕಾಲು ಹೊಡಿತಾ ಇದೆ. ಇದು ಅಪೋಲೋ ಹಾಸ್ಪಿಟ್ಲ್, ಅದು ನಮ್ಮ ಮಾವ ಒಂದು ಅಡ್ಮಿಟ್ ಆದಾಗ ಕೊಟ್ಟಿರೋದು. ಇನ್ನೂ ಈ ಕಡೆಗಷ್ಟೇ ಇವೆಲ್ಲ ಖಾಲಿ ಹೊಡಿತಾ ಇದೆ. ಎಲ್ಲ ಲೈಟು ಆನ್ ಮಾಡಿದ್ದೀನಿ, ಹಾಗಂದರೆ ಲೈಟೆಲ್ಲ ಹಾಳಾಗೋಗುತ್ತೆ. ಅಪರೂಪಕ್ಕೆ ಬಂದಾಗ ಒಂದು ಸ್ವಲ್ಪ ಆನ್ ಮಾಡಬೇಕು. ಇನ್ನು ನಾನು ಬಂದಾಗ ಅಷ್ಟೇ ನಾನು ಆನ್ ಮಾಡೋದು, ಹಂಗೆ ಬಿಟ್ಟಿರ್ತಾರಲ್ಲ, ಅದಕ್ಕೆ ಯಾವಾಗಲಾದ್ರೂ ನಾನಿಲ್ಲಿ ಮೇಲಿದ್ದಾಗ ಅಪರೂಪಕ್ಕೆಲ್ಲ ಲೈಟು ಆನ್ ಮಾಡ್ಕೊಂಡಿರ್ತೀನಿ. ಕೆಳಗಡೆ ಇಷ್ಟು ಬಿಸಿಲು ಹೊಡಿತಾ ಇದೆ. ಇನ್ನು ಮೇಲೆಲ್ಲ ಕ್ಲೀನ್ ಮಾಡಿ ಬೆಡ್ಶೀಟೆಲ್ಲ ಮಡಿಸಿ ಕಸ ಎಲ್ಲ ಗುಡಿಸಿ ಇವಾಗ ಕೆಳಗಡೆ ಬಂದೆ. ಫಸ್ಟು ಪಾತ್ರೆ ತೊಳೆಯೋಣ ಅಂತ ಹೇಳ್ಬಿಟ್ಟು. ಸಿಂಕು ಸ್ವಲ್ಪ ಚಿಕ್ಕದಿರೋದ್ರಿಂದ ಏನೋ ಪಾತ್ರೆ ತುಂಬ ಇದೆ ಅಂತ ಆ ಥರ ಕಾಣಿಸುತ್ತೆ. ಇಷ್ಟೊಂದು ಪಾತ್ರೆ ಇದೆಯಲ್ಲ ಅಂತ ಹೇಳ್ಬಿಟ್ಟು. ಸ್ವಲ್ಪನೇ ಇರುತ್ತೆ, ಸಿಂಕ್ ಚಿಕ್ಕದಲ್ವ, ಅದಕ್ಕೆ ಜಾಸ್ತಿ ಪಾತ್ರೆ ಥರ ಕಾಣಿಸುತ್ತೆ. ಹಾಗೆ ನೈಟು ಬಂದು ಹೀರೆಕಾಯಿ ಬೇಳೆ ಹಾಕಿ ಸಾಂಬಾರು ಮಾಡಿದ್ದೆ. ಇವಾಗ ಮಧ್ಯಾಹ್ನ ಊಟ ಮಾಡ್ತೀವಿ ಅಂದರೆ ಅದೇ ಸಾಂಬಾರು ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಬಿಸಿ ಮಾಡಿ ಇಡ್ತಾಯಿದ್ದೀನಿ, ಬೇರೆ ಪಾತ್ರೆಗೆಲ್ಲ ಹಾಕ್ಬಿಟ್ಟು. ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ಗುಡಿಸಿ ಒರೆಸಿ ಎಲ್ಲ ಆದಮೇಲೆ ತಿಂಡಿ ಮಾಡೋಣ ಅಂತ ಹೇಳ್ಬಿಟ್ಟು.
ತೊಳೆದು ಆಮೇಲೆ ಕೊಟ್ಟು ಕಳಿಸ್ತೆ. ಬೇಕಾ? ಇದೊಂದು ಇದೆ, ನೆನೆ ಗಿನ್ನ ಕೊಟ್ಟಿದ್ದೆ, ಆಮೇಲೆ ಕೊಟ್ಟು ಕಳಿಸ್ತೇನೆ. ಹಾಗೆ ಪಕ್ಕದ ಮನೇಲಿ ಗೀ ಮತ್ತು ಗಿಣ್ಣ ಮಾಡೋ ಹಾಲು ಕೊಟ್ಟಿದ್ರು. ನೆನ್ನೆ ಗಿಣ್ಣ ಕೊಟ್ಟು ಕಳಿಸಿದ್ರು. ನಾನು ಗೀ ಕೊಡಿ ಅಂತ ಕೇಳಿದ್ನಲ್ಲ, ಅದಕ್ಕೆ ಮಾಡೋ ಹಾಲು ಮತ್ತು ಗೀ ಎಲ್ಲ ಕೊಟ್ಟು ಕಳಿಸಿದ್ದಾರೆ. ಒಂದು ಮಾತು ಕೇಳಿದ್ಕೇ ಇವಾಗ ಅದನ್ನೇ ಫ್ರಿಜ್ಜಿಗೆ ಇಡ್ತಾಯಿದ್ದೀನಿ. ಇವತ್ತು ಏನು ಮಾಡೋಕ್ಕೋಗಲ್ಲ, ಇವತ್ತೇ ತುಂಬ ಕೆಲಸಗಳಿದೆ. ಗೀ ಇಟ್ಕೊಂಡ್ರೆ ಮಾಡ್ಬೋದಲ್ಲ ಅಂತ ಹೇಳ್ಬಿಟ್ಟು ಫ್ರೀಸರ್ಗೆ ಎತ್ತಿಟ್ಕೊಂಡೆ. ಇಲ್ಲಿ ತಿಂಡಿ ಬಂದು ಚಿತ್ರಾನ್ನ ಮಾಡ್ತಾಯಿದ್ದೀನಿ. ತುಂಬ ಬೇಗ ತುಂಬ ಕೆಲಸ ಇದ್ದಾಗ ಬೇಗ ಆಗೋ ತಿಂಡಿಗಳನ್ನೇ ಮಾಡ್ಕೋಬೇಕು. ಎಲ್ರಿಗೂ ತಿಂಡಿ ಹಾಕ್ಕೊಟ್ಟು ನಾನು ತಿಂಡಿ ತಿಂದು ಇವಾಗ ಒಂದು ಸ್ವಲ್ಪ ಮಡ್ಲಕ್ಕಿ ಕೊಡೋಕ್ಕೆ ಅಂತ ಹೇಳ್ಬಿಟ್ಟು ಸೀರೆ ಬಳೆ ಎಲ್ಲ ಬೇಕಿತ್ತು, ಹಾಗೆ ಹೂಗಳು ಎಲ್ಲ ಬೇಕಿತ್ತು, ಆಮೇಲೆ ಬಾಳೆಹಣ್ಣು ಎಲ್ಲ ಬೇಕು. ಅದನ್ನೆಲ್ಲ ಇವತ್ತೇ ತರೋಣ ಅಂತ ಹೇಳ್ಬಿಟ್ಟು 12 ಗಂಟೆ ಮೇಲೆ ದೇವಸ್ಥಾನಕ್ಕೆ ಹೋಗೋದಲ್ವ, ಇವಾಗ ತೊಗೊಂಡೋದ್ರು. ಎಲ್ಲ ಕೆಲಸ ಮುಗಿಸಿ ಬಂದಿದ್ದೀನಿ. ಹೋಗಿ ಎಲ್ಲ ತೊಗೊಂಡಿರೋ ಐಟಮೆಲ್ಲ ಇಟ್ಟು ನಾನು ಸ್ನಾನ ಮಾಡ್ಕೊಂಡು ರೆಡಿ ಆಗೋದು ಅಷ್ಟೇ ಕೆಲಸ ಇರೋದು ಇವತ್ತು. ಎಲ್ಲ ಕೆಲಸ ಮುಗಿಸಿದೆ. ಆಮೇಲೆ ಬಾಳೆಹಣ್ಣೆಲ್ಲ ತೊಗೊಂಡು ಮತ್ತು ಸಂಡೇ ನಾನ್ ವೆಜ್ ಇದೆಯಲ್ಲ, ಅದಕ್ಕೂ ಕೂಡ ಸೊಪ್ಪು, ಅದಕ್ಕೆ ಮತ್ತೆ ಇನ್ನೊಂದು ಸಲ ಯಾರು ಬರ್ತಾರೆ, ಒನ್ ಡೇಗೆ ಏನಾಗಲ್ಲ, ಕ್ಲೀನ್ ಮಾಡಿ ಫ್ರಿಜ್ಜಿಗೆ ಎತ್ತಿಟ್ಕೊಂಡ್ರೆ ಏನಾಗಲ್ಲ ಅಂತ ಹೇಳ್ಬಿಟ್ಟು ಸೊಪ್ಪು ಎಲ್ಲ ಕೂಡ ಇವತ್ತೇ ತೊಗೊಳ್ತಾ ಇದ್ದೀವಿ. ಸೌತೆಕಾಯಿ, ನಿಂಬೆಹಣ್ಣು, 1-2 ಐಟಮ್ ತರೋಣ ಅಂತ ಬಂದಿದ್ದು. ಆಮೇಲೆ ಆಲ್ಮೋಸ್ಟ್ ಏನೇನು ಬೇಕೋ ಅದನ್ನೆಲ್ಲ ಪ್ಲ್ಯಾನ್ ಮಾಡಿಕೊಂಡು ತೊಗೊಂಡು, ಇನ್ನು ಮಕ್ಳಿಗೆ ಒಂದು ಸ್ವಲ್ಪ ಸ್ನ್ಯಾಕ್ಸ್ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಬೇಕ್ರಿಲಿ ಹಾಗೆ ಸ್ನ್ಯಾಕ್ಸ್ ಕೂಡ ತೊಗೊಳ್ತಾ ಇದ್ದೆ. ಇಲ್ಲಿಗೆ ಬರ್ತೀವಿ ಅಂದರೆ ಏನಾದರೂ ಹೇಳಿ ಕಳಿಸಿರ್ತಾರೆ, ಐಸ್ ಕ್ರೀಮ್ ಬೇಕು ಇಲ್ಲಾಂದರೆ ಏನಾದರೂ ಬೇಕು ಅಂತ. ಅವ್ರಿಗೆ ಸ್ನ್ಯಾಕ್ಸ್ ತಗೊಂಡು, ಹಾಗೆ ಇವಾಗಂತೂ ಬಿಸಿಲು ಅಲ್ವಾ, ಎಷ್ಟು ನೀರು ಕುಡಿದ್ರೂ ಅಥವಾ ಬಾಯಾರಿಕೆನೇ ಹೋಗಲ್ಲ. ಹಾಗೆಯೇ ಕಲ್ಲಂಗಡಿ ಹಣ್ಣು ಕೂಡ ತೊಗೊಂಡ್ವಿ. ನಮ್ಮ ಮನೆಯವ್ರು ಇಲ್ಲೇ ಒಂದು ಕಟ್ ಮಾಡಿ ಕೊಡಿಸಿದ್ರು, ಇಲ್ಲೇ ತಿನ್ನೋ ಕಾರಲ್ಲಿ ಅಂತ ಹೇಳ್ಬಿಟ್ಟು ಅದನ್ನು ಇವಾಗ ಇಬ್ಬರು ಕೂಡ ತಿಂದ್ಕೊಂಡು ಮತ್ತೆ ಇವಾಗ ಊರಿಗೆ ಹೋಗ್ತಾ ಇದ್ದೀವಿ. ಬೇಗ ಹೋಗಿ ಬರೋಣ ಅಂತ ಹೇಳಿದ್ರೆ 10 ಗಂಟೆ ನಾವು ಹೋದಾಗ ಇವಾಗ 11:15 ಆಗ್ತಾ ಬಂದಿತ್ತು. ಇನ್ನು ತಗೊಂಡಿರೋ ಹೂನೆಲ್ಲ ಎತ್ತಿಟ್ಟಿದ್ದೆ. ಇನ್ನು ಸ್ನಾನ ಮಾಡ್ಕೊಂಡು ಬಂದು ಇವಾಗ ನಾನು ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ನಮ್ಮ ಅತ್ತೆ ಪೂಜೆ ಐಟಮ್ನೆಲ್ಲ ತೊಳೆದು ರೆಡಿ ಮಾಡಿ ಕೊಟ್ಟಿದ್ದರು. ನಾನಿವಾಗ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ.
ಪೂಜೆಗೆಲ್ಲ ರೆಡಿ ಮಾಡಿಟ್ಕೊಂಡು ದೀಪ ಹಚ್ಚಿ ಇನ್ನು ನಾನು ಕೂಡ ರೆಡಿ ಆಗಬೇಕಿತ್ತು. ನಮ್ಮ ಮನೆ ದೇವ್ರ ಮನೆ ಪುಟ್ಟದಾಗೆ ಇರೋದು, ತುಂಬ ಫೋಟೋಗಳನ್ನೇನು ಇಟ್ಟಿಲ್ಲ. ಒಂದೇ ಫೋಟೋದಲ್ಲಿ ಎಲ್ಲ ದೇವರು ಇದ್ದಾರಲ್ಲ, ಇದು ನಮ್ಮ ಮನೆ ದೇವರು ಲಕ್ಷ್ಮೀ ಗಣೇಶ. ಹಾಗೆಯೇ ಅಲ್ಲಿ ಸಿಗದೂರು ಚೌಡೇಶ್ವರಿ, ಈ ಕಡೆ ರಾಧಾಕೃಷ್ಣ ಫೋಟೋ ಅಷ್ಟೇ ಇರೋದು. ಇನ್ನು ಪೂಜೆ ಎಲ್ಲ ಮುಗಿಸೋ ಹೊತ್ತಿಗೆ 12:30 1 ಗಂಟೆ ಆಗೋಗಿತ್ತು. ಎಲ್ಲರೂ ಹೋಗ್ತಿದ್ದಾರೆ, ಇನ್ನೂ ಹೋಗಿಲ್ಲ ಅಂತ ಹೇಳ್ತಾಯಿದ್ರು. ಇನ್ನು ನಾನೆಲ್ಲ ಪೂಜೆ ಎಲ್ಲ ರೆಡಿ ಮಾಡಿ ಪೂಜೆ ಮಾಡಿ ನಾನು ರೆಡಿಯಾಗಿ ಬರೋಷ್ಟೊತ್ತಿಗೆ ಇವರೇನು ಸಿಂಪಲ್ಲಾಗಿ ರೆಡಿಯಾಗಿ ಬಂದುಬಿಡ್ತಾರೆ. ಸರಿ ಹೋಗೋಣ, ಏನು ಸಂಜೆ ತನಕ ಇರುತ್ತೆ, ಆದರೂ ಎಲ್ಲರೂ ಹೋಗಬೇಕಾದ್ರೆ ಹೋಗಬೇಕು ಅಂತ ಇವರು ಅಷ್ಟೇ. ಇವಾಗ ನಮ್ಮ ಪಕ್ಕದ ಮನೆ ಆಂಟಿ ಕೂಡ ಬರ್ತೀವಿ ಅಂತ ಹೇಳಿದ್ರು. ಅವರನ್ನು ಕರ್ಕೊಂಡು ಇವಾಗ ನಾವು ಕೂಡ ಹೋಗ್ತಾಯಿದ್ವಿ. ನಮ್ಮ ಮಕ್ಳು ಯಾರು ಬರೋಲ್ಲ ಅಂದರು. ಅವರೇ ಏನಾನ ಆಟ ಆಡ್ಕೊಂಡಿದ್ರಲ್ಲ, ನಾವೇ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಇದಕ್ಕೆ ಬಾಳೆಹಣ್ಣು ಮತ್ತು ತುಪ್ಪ, ಸಕ್ಕರೆ ಮತ್ತು ಪೂಜೆ ಸಾಮಾನು ಮಾಮೂಲಿ ಊದ್ಗಡ್ಡಿ, ಕರ್ಪೂರ, ಅರಿಶಿನ ಕುಂಕುಮ, ಹೂವು ಇದನ್ನೆಲ್ಲ ತಗೊಂಡು ಹೋಗೋದು. ಅಲ್ಲಿ ಅವರೇನೆ ಹಣ್ಣು ತುಪ್ಪ ಮಾಡಿ ಕೊಡ್ತಾರೆ. ಹಂಗನೇ ನಾವು ತೊಗೊಂಡೋಗಿರ್ತೀವಲ್ಲ ಹಂಚುಪ್ ಬಾಳೆಹಣ್ಣು, ಅದನ್ನೆಲ್ಲ ಮುರಿದ್ಬಿಟ್ಟು ನಾವು ತೊಗೊಂಡಿರೋ ಸಕ್ಕರೆ, ತುಪ್ಪ ಅದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಬಾಳೆದೆಲೆ ಮೇಲೆ ಹಾಕಿ ಕೊಡ್ತಾರೆ. ನಾವು ಒಳಗೆ ಹೋಗ್ಬಿಟ್ಟು ಅದಕ್ಕೊಂದು ಸ್ವಲ್ಪ ತೀರ್ಥ ಎಲ್ಲ ಹಾಕಿ ಹೂವೆಲ್ಲ ಕೊಟ್ಬಿಟ್ಟು ಪೂಜೆ ಮಾಡಿ ಕೊಡ್ತಾರೆ. ಇದು ಹಣ್ಣು ತುಪ್ಪ ಮಾಡಿಸ್ಕೊಬಾರ್ದು, ಇಲ್ಲೇ ಅಡ್ಡೆ ದೇವರು ಎಲ್ಲ ಇರುತ್ತೆ. ಇನ್ನು ಈ ರೋಡ್ ಸೈಡಲ್ಲೆಲ್ಲ ನೋಡ್ಬೋದು, ನಾಳೆ ಜಾತ್ರೆಗೆ ಈ ಆಟ ಸಾಮಾನೆಲ್ಲ ಇಟ್ಟಿರ್ತಾರಲ್ಲ ಅದರದ್ದು ಅಂಗಡಿ ಎಲ್ಲ ಇಟ್ಟಿದ್ದಾರೆ. ಇನ್ನು ಮನೆಗೆ ಬಂದುಬಿಟ್ಟು ತಂದು ಪೂಜೆ ಮಾಡಿಸ್ಕೊಂಬಂದಿರೋದನ್ನೆಲ್ಲ ಇಟ್ಟು ಮತ್ತು ಹೊಸ್ದಾಗಿ ಹಣ್ಣು, ತುಪ್ಪ, ಒಂದು ಚಿಪ್ ಹಣ್ಣು ಮತ್ತು ಸಪ್ರೇಟಾಗಿ ತುಪ್ಪ, ಸಕ್ಕರೆ, ಅರಿಶಿನ ಕುಂಕುಮ, ಹೂವು, ಕಾಯಿ ಇದನ್ನೆಲ್ಲ ತಗೊಂಡು ಮತ್ತೆ ಇನ್ನೊಂದು ದೇವ್ರಿಗೆ ಹೋಗ್ತಾಯಿದ್ದೀವಿ. ಇದು ವೀರಭದ್ರ ಸ್ವಾಮಿ ದೇವಸ್ಥಾನ. ಅಲ್ಲಿ ತೇರಿಗೆ ಮೇಲ್ಗಡೆ ಕಳಸ ಇಡೋಕ್ಕೆ ಅದನ್ನು ಕೂಡ ತಗೊಂಡೋಗ್ತಾಯಿದ್ರು. ಇದು ದೇವಸ್ಥಾನ ಕೂಡ ತುಂಬ ಚೆನ್ನಾಗಿದೆ. ಆದರೆ ನಾನು ಒಳಗೇನು ವೀಡಿಯೋ ಮಾಡಲಿಲ್ಲ, ಹಂಗಾರೆ ಗೊತ್ತಿರೋರೇ ತುಂಬ ಜನ ಇದ್ದರು, ಊರವರೇ. ಅದಕ್ಕೆ ಬರ್ಬೇಕಾದ್ರೆ ಔಟ್ ಸೈಡ್ ಒಂಚೂರು ವೀಡಿಯೋ ಮಾಡ್ಕೊಂಬಂದಿದ್ದೆ ಅಷ್ಟೇ. ಬಂದು ಇನ್ನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇನ್ನು ಸಂಜೆ ದೇವ್ರ ಅಡ್ಡೆ ಬರೋದು, ಆವಾಗ ಮಡ್ಲಕ್ಕಿ ತಗೊಂಡೋಗೋದೇ ಇರುತ್ತೆ. ಮತ್ತು ಇಲ್ಲಿ ನಮ್ಮ ಊರು ದೇವರಿಗೆ ಹಣ್ಣು ತುಪ್ಪ ಮಾಡಿಸೋದಿರುತ್ತೆ, ಅದು ಸಂಜೆ ಮಾಡಿಸಿದ್ರೆ ಆಯಿತು. ನನಗೆ ನಮ್ಮ ಅತ್ತೆನೇ ಹೋಗಿ ನಾನು ಹೋಗಲ್ಲ ಇಲ್ಲಿ ಊರೊಳಗಿರೋ ದೇವಸ್ಥಾನಕ್ಕೆ ಅಂತ ಹೇಳಿದೆ. ಹೋಗು ಮಾಡಿಸ್ಕೊಂಬ ಅಂತ. ಹಾಗೆ ಆವಾಗ ಬಂದಿದ್ದರಲ್ಲ ಅವರು ನಮ್ಮ ಜೊತೆ ಬಂದ್ರಲ್ಲ, ಅವರು ಬಾ ಅಂತ ಕರೆದ್ರು. ಇಲ್ಲ ಹೋಗಿ ನಾನು ಆಮೇಲೆ ಬಂದು ಮಾಡಿಸ್ಕೊಬರ್ತೀನಿ ಅಂತ ಹೇಳಿ ಹಾಗೆ ಕೂತ್ಕೊಂಡು ಅಲ್ಲಿಂದ ಪ್ರಸಾದ ಮಾಡಿಸ್ಕೊಂಬಂದಿರ್ತೀವಲ್ಲ ಹಣ್ಣು ತುಪ್ಪನ, ಅದನ್ನು ಒಂದೊಂದು ಅದರಲ್ಲೊಂದು ಸ್ವಲ್ಪ ಇದರಲ್ಲೊಂದೊಂದು ಸ್ವಲ್ಪ. ಈ ಹಣ್ಣು ತುಪ್ಪ ಎಲ್ಲ ಜಾಸ್ತಿ ತಿನ್ನೋಕ್ಕಾಗಲ್ಲ, ಅದರಲ್ಲೊಂದು 2 ಪೀಸ್ ಇದರಲ್ಲೊಂದು 2 ಪೀಸನ್ನು ತಿಂದು ಪ್ರಸಾದ ಅಲ್ವಾ, ತಿನ್ನಲೇಬೇಕಲ್ವ, ವೇಸ್ಟ್ ಮಾಡಬಾರ್ದು. ಈ ಸುಮ್ಮನೆ ಅದೊಂದು ಚಿಪ್ಪು ಇದೊಂದು ಚಿಪ್ಪು 2 ಚಿಪ್ ಹಣ್ಣು ಸುಮ್ಮನೆ ವೇಸ್ಟ್, ಯಾರು ತಿನ್ನಲ್ಲ ಮಾಡಲ್ಲ, ಈ ಥರ ಒಂದೊಂದು ಗುಕ್ಕು ತಿಂದ್ಬಿಡ್ತಾರೆ ಪ್ರಸಾದ ಅಂತ ಹೇಳ್ಬಿಟ್ಟು ಇನ್ನೆಲ್ಲ ಅದನ್ನು ಹಸುಗೆ ತಿನ್ನಿಸ್ತೀವಿ. ಇನ್ನು ಮಧ್ಯಾಹ್ನ ಅಡುಗೆ ಏನೋ ಮಾಡೋಕ್ಕೆ ಹೋಗಲಿಲ್ಲ, ಹಂಗನೇ ಸಾಂಬಾರಿತ್ತು, ಯಾರು ಹೊಟ್ಟೆ ಹಸಿತಿಲ್ಲ ಅಂತಿದ್ರು. ಒಂದು ಸ್ವಲ್ಪ ಎಲ್ಲರೂ ಇದನ್ನೇ ಒಂದೊಂದು ಗುಕ್ ತಿಂದ್ರು. ಆಮೇಲೆ ಬೆಳಗ್ಗೆ ಕಲ್ಲಂಗಡಿ ಹಣ್ಣು ತಂದಿದ್ವಲ್ಲ ಅದನ್ನೇ ತಿಂದು ಟೈಮ್ ಪಾಸ್ ಮಾಡಿದ್ವಿ. ಇನ್ನು ಸಂಜೆ ಬಂದು ದೇವರೆಲ್ಲ ಬಂದಮೇಲೆ ಅದು ಸೌಂಡ್ ಆಗ್ತಾ ಇರುತ್ತಲ್ಲ, ನಮ್ಮ ಮನೆಯವರು ಊರ ಮುಂದೆನೇ ಇದ್ದರು, ಫೋನ್ ಮಾಡಿದ್ರು ಬಾ ಬೇಗ ಅಂತ ಹೇಳ್ಬಿಟ್ಟು. ನಾನು 10 ನಿಮಿಷ ಆದರೂ ಹೋಗಲೇ ಇಲ್ಲ, ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಆಮೇಲೆ ಅವರೇ ಗಾಡಿ ತಗೊಬಂದರು, ಇವಾಗ ಹೋದ್ವಿ.
ಇನ್ನು ದೇವರನ್ನು ಕರ್ಕೊಂಬರ್ತಿರ್ತಾರಲ್ಲ ಅದನ್ನು ಊರ ಮುಂದೆ ದೇವಸ್ಥಾನ ಇರ್ತಲ್ಲ ಅದರ ಹೊರಗಡೆ ಇಟ್ಟಿರ್ತಾರೆ. ಇನ್ನು ಊರವರೆಲ್ಲ ಹೋಗಿ ಮಡ್ಲಕ್ಕಿ ಕೊಡೋರು ಮಡ್ಲಕ್ಕಿ ಕೊಡ್ತಾರೆ, ಹಣ್ಣುಕಾಯಿ ಮಾಡಿಸೋರು ಹಣ್ಣುಕಾಯಿ ಮಾಡಿಸಿ ಎಲ್ಲರೂ ಪೂಜೆ ಆದಮೇಲೆ ದೇವರನ್ನು ಕರ್ಕೊಂಡು ಬಂದಿರ್ತಾರಲ್ಲ ಅದೇ ಊರಿಗೆ ಮತ್ತೆ ಕೊಟ್ಟು ಬರ್ತಾರೆ. ಇದಾಗಿತ್ತು ಇವತ್ತಿನ ದಿನದ ವಿಡಿಯೋ. ನಿಮಗೇನಾದರೂ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿ ಒಂದು ವಿಡಿಯೋ ನೋಟಿಫಿಕೇಷನ್ನು ನಿಮಗೆ ಬರುತ್ತೆ. ಇನ್ನು ನಾಳೆ ಜಾತ್ರೆ ಇರೋದ್ರಿಂದ ನೆಕ್ಸ್ಟ್ ಜಾತ್ರೆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.